ಯಾರು? ವಿರಾಜ್ ಸಂಪತ್. ನಾನು ವಿರಾಜ್ ಸಂಪತ್. ನಮಸ್ತೆ. ನಮಸ್ತೆ. ಬನ್ನಿ. ಸರ್, ಅಯ್ಯೋ ಅಣ್ಣ ಸರ್, ನಿಮಗೆ ಕುಡಿಯೋದಕ್ಕೆ ಬ್ಲ್ಯಾಕ್ ಕಾಫಿ ತಂದ್ಕೊಡ್ಲಾ? ಹಾಲಾಕಿ. ಹೌದೌದು, ಜೊತೆಗೆ ಸಕ್ಕರೆನೂ ಹಾಕ್ಸ್ಕೊಂಡು ಕುಡಿದ್ಬಿಡು. ಸಕ್ಕರೆನೂ ಹಾಕಿ. ಸರಿ. ಅವಿ, ನೀನೇನು ಕೆಫೆಗೆ ಹೋಗಿದ್ಯಾ? ಸಾರಿ ಕೇಳಕ್ ತಾನೇ ಹೋಗಿರೋದು. ಬಂದ್ ಕೆಲಸ ನೋಡೋ. ಬೇಡ 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 ಸರ್, ನನಗೆ ಕಾಫಿ ಬೇಡ. ಬೇರೆನಾದ್ರೂ ತಗೊಳ್ತೀರಾ ಸರ್? ಇಲ್ಲ, ಅದು ನಾನು ಬಂದಿರೋದು ಬೇರೆ ಉದ್ದೇಶಕ್ಕೆ. ಹೇಳಿ ಸರ್. ಅಣ್ಣ ಸರ್, ಅದು ನಿಮ್ಮನ್ನ ಮತ್ತೆ ಅರುಮನೆ ಕರಿಯಕ್ ಬಂದೆ. ಲೋ ದಡ್ಡ, ಅವ್ರ ಮನೆ ಅಲ್ಲ ನಮ್ಮನೆ ಅಂತ ಹೇಳೋ. ಅದೇ ನಮ್ಮನೆ ಕರಿಯಕ್ ಬಂದೆ. ನಿನ್ನೆ ಕೆಲ್ಸಕ್ಕೆ ಬರಬೇಡ ಅಂತ ಮನೆಯಿಂದ ಆಚೆ ಹಾಕಿದ್ರಂತಲ್ಲ? ಆಗ ಮಾಡಬಾರ್ದಾಗಿತ್ತು, ದಯವಿಟ್ಟು ಕ್ಷಮಿಸಿ. ನಮ್ಮ ಕಡೆಯಿಂದ ತಪ್ಪಾಗಿದೆ. ಏನಾಗ್ತಿದೆ ಅಂತ ಅರ್ಥ ಆಗೋಷ್ಟಲ್ಲಿ ಏನೇನೋ ಆಗೋಯ್ತು. ಅದೇ, ಅದರಲ್ಲಿ ಮಲ್ಲಿದೇನು ತಪ್ಪಿಲ್ಲ. ಮನೆಯವ್ರ ಪರವಾಗಿ ಅವನು ಕ್ಷಮೆ ಕೇಳ್ತಿದ್ದಾನೆ. ಪ್ಲೀಸ್ ಕ್ಷಮಿಸ್ಬಿಡಿ. ಯಾರು? ಅದೇ ವಿರಾಜ್, ಅಂದರೆ ನಾನೇ ಕ್ಷಮೆ ಕೇಳ್ತಾ ಇದ್ದೀನಿ. ಪ್ಲೀಸ್ ಕ್ಷಮಿಸ್ಬಿಡಿ. ರೇವತಿ ಮೇಡಮ್ ಕಾಣ್ತಿಲ್ಲ ಅಂದ್ರೆ ಯಾರಾದ್ರೂ ಗಾಬರಿ ಆಗೇ ಆಗ್ತಾರೆ. ಆ ಗಾಬರಿಯಲ್ಲೇ ಹಾಗೆ ನಡ್ಕೊಂಡಿದ್ದಾರೆ. ಅದಕ್ಕೆ ಕ್ಷಮೆ ಯಾಕಣ್ಣ ಸರ್? ಕ್ಷಮೆ ಕೇಳೋ ಅಂತ ತಪ್ಪು ಅವ್ರು ಮಾಡಿದ್ದಾರೆ, ಕ್ಷಮೆ ಕೇಳ್ತಾ ಇದ್ದಾರೆ, ಕೇಳಲೇಬೇಕು. ಅರುವಮ್ಮ, 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 ಏನಾಯ್ತು ಮಿಥುಲ? ಅರುವಮ್ಮನ ಹತ್ರ ಅರ್ಜೆಂಟಾಗಿ ಮಾತಾಡಿದ್ದೆ ಶಾಸ್. ಏನಮ್ಮ ವಿಷಯ? ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡಬೇಕಿತ್ತು. ಆಫೀಸ್ ವಿಷಯ ತಾನೆ, ಅದನ್ನು ಆರಾಮಾಗಿ ಕೂತ್ಕೊಂಡು ಮಾತಾಡ್ಬೋದಲ್ಲ. ಯಾಕೆ ಇಷ್ಟೊಂದು ಗಡಿಬಿಡಿ ಮಾಡ್ಕೊಂಡಿದ್ಯಾ? ಇಲ್ಲ ಮಾವ, ಆಫೀಸ್ ವಿಷಯ ಅಲ್ಲ. ಮತ್ತಿನ್ನೇನ್ ಮಿಥಿಲ? ಹೇಳಿ ಅತ್ತೆ. ನಾನಾ? ಹಾ, ನೀವೇ. ಆಗ್ಲೇ ಅರುವಮ್ಮನ ಹತ್ರ ಹೇಳ್ತೀನಿ ಅಂದ್ರಲ್ಲ, ಹೇಳಿ. ಅರುಂಧತಿ ಸಂಪತ್ಗೆ ವಿಷಯ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ? ಅವ್ರು ನೋಡ್ದೇ ಇರೋ ನಿನ್ನ ಮುಖವಾಡನ ನಾನ್ ಕಳ್ಸಿದ್ರೆ ಏನಾಗುತ್ತೆ ಅನ್ನೋ ಕಲ್ಪನೆ ಇದೆಯಾ ನಿನ್ಗೆ? ಏನ್ ವಿಷಯ ಮಿಥಿಲ? ಅದನ್ನ ಅತ್ತೆ ಅವ್ರ ಬಾಯಿಂದನೇ ಹೇಳ್ಬೇಕಂತೆ. ಅತ್ತೆ ಹೇಳಿ, ಅರುವಮ್ಮ ಇಲ್ಲೇ ಇದ್ದಾರಲ್ಲ, ಕಾರಲ್ಲಿ ನನ್ನ ಹತ್ರ ಹೇಳಿದ್ನ ಅರುವಮ್ಮಂಗೂ ಹೇಳಿ. ಮೊದಲು ಮಾಡಿರೋ ತಪ್ಪು ಏನು ಅಂತ ಬಾಯ್ಬಿಟ್ಟು ಹೇಳಿ, ಆಮೇಲೆ ಕ್ಷಮೆ ಕೇಳಿ. ಕ್ಷಮಿಸ್ಬೇಕೋ ಇಲ್ವೋ ಅನ್ನೋದನ್ನ ಆಮೇಲೆ ನಾನು ನಿರ್ಧಾರ ಮಾಡ್ತೀನಿ. ಮಾ ಪ್ಲೀಸ್. ನೀನು ಸುಮ್ಮನಿರು ಮಲ್ಲಿ. ಅವಮಾನ ಮಾಡಿ ಮನೆಯಿಂದ ಆಚೆ ಹಾಕಿದ್ದಾರೆ. ಈಗ ಬಂದು 2 ಅಕ್ಷರ ಸಾರಿ ಅಂತ ಕೇಳಿದ ತಕ್ಷಣ ನಾನು ಕ್ಷಮಿಸ್ಬಿಡ್ಬೇಕಾ? ಕರೆಕ್ಟ್ ಅತ್ತೆ ಅಂದ್ರೆ ಹೀಗಿರ್ಬೇಕು. ಉಗಿರಿ ಅವ್ನಿಗೆ ಇನ್ನೊಂದು ಸ್ವಲ್ಪ. ನನ್ನ ಮಗಳು ಕೆಲಸ ಅಂದ್ರೆ ಏನು ಅಂತ ಅರ್ಥ ಆಗೋಕ್ ಮುಂಚೆಯಿಂದನೂ ಕೆಲಸ ಮಾಡ್ತಿದ್ದಾಳೆ. ಇದುವರೆಗೂ ಯಾರೊಬ್ರು ಕೂಡ ಅವಳ ಕಡೆ ಹೀಗೆ ಅಂತ ಬೆರಳು ಮಾಡಿ ತೋರಿಸಿದ್ದಿಲ್ಲ. ಮಲ್ಲಿ ತಪ್ಪು ಮಾಡಿಲ್ಲ ಅಂತ ಅರ್ಥ ಆಗಿನೇ ಕ್ಷಮೆ ಕೇಳಕ್ ಬಂದಿದ್ದೀನಿ. ಇದೊಂದ್ಸಲ ಕ್ಷಮಿಸ್ಬಿಡಿ. ಓಹೋ, ಅರ್ಥ ಆಗಿದೆಯಪ್ಪ. ಏನ್ ಅರ್ಥ ಆಗಿದೆ? ನನ್ನ ಮಗಳ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ಅವಳ ಮನೆಯಿಂದ ಆಚೆ ಓಡಿಸಿದ್ದೀರಾ. ಈಗ ಅರ್ಥ ಆಗಿ ಏನ್ ಪ್ರಯೋಜನ? ಅಮ್ಮ,
ನಿಮ್ಮ ಸಿಟ್ಟು ನನಗೆ ಅರ್ಥ ಆಗುತ್ತೆ. ಆದರೆ ಈ ಕ್ಷಣದಲ್ಲಿ ಕ್ಷಮೆ ಕೇಳೋದು ಬಿಟ್ಟು ನಾನೇನು ಮಾಡೋಕ್ಕೆ ಸಾಧ್ಯ? ನಮ್ಮಲ್ಲಿ ಯಾವ ಕೆಲಸಕ್ಕೂ ಲೋಪ ಬರದೇ ಇರೋ ಹಾಗೆ ನಡ್ಕೊಳ್ಳೋಳು ಅಂಥವಳು ನಿಮ್ಮನೆಯವರಿಗೆ ತೊಂದರೆ ಕೊಡ್ತಾಳೆ ಅಂದರೆ ನೀವು ಹೇಗೆ ನಂಬಿದ್ರಿ? ಇಲ್ಲ, ಅದು ರೇವತಿ ಆಂಟಿ ಮಿಸ್ ಆಗಿ ಟೆನ್ಷನಲ್ಲಿ. ಟೆನ್ಷನ್ ನಿಮ್ಗೆ 1000 ಇರುತ್ತಪ್ಪ. ಅದನ್ನ ನನ್ನ ಮಗಳ ಮೇಲೆ ಯಾಕೆ ತೋರಿಸ್ಬೇಕು ಅಂತೀನಿ. ಅಭಿ, ಒಂದು ನಿಮಿಷ ನಾನು ಹೇಳೋದನ್ನ ಕೇಳಿಸ್ಕೊ. ಮಗಳ ಮೇಲಿರೋ ಕಾಳಜಿಗೆ ಅವರು ಸಿಟ್ಟು ತೋರಿಸ್ತಿದ್ದಾರೆ. ನಾನು ಹೇಳೋದನ್ನ ಅವ್ರಿಗೆ ಕನ್ವೆ ಮಾಡು. ಮಿಥಿಲಾ ಚಿಕ್ಕವಳಿದ್ದಾಗಲೇ ಅವಳ ಅಪ್ಪನ ಕಳ್ಕೊಂಡ್ಲು. ಅವಳಿಗೆ ಅಮ್ಮನೇ ಪ್ರಪಂಚ. ಎಲ್ಲನೂ ನಿಭಾಯಿಸೋ ಮಿಥಿಲಾಗೆ ಅಮ್ಮಂಗೇನಾದರೂ ಆದರೆ ನಿಭಾಯಿಸೋದು ತುಂಬ ಕಷ್ಟ. ಹಾಗಂತ ನನ್ನ ಮಗಳ ಮೇಲೆ ಕೂಗಾಡ್ಬಿಟ್ರೆ ಅವ್ರಮ್ಮ ಸಿಕ್ಬಿಡ್ತಾರೆ ಅಂದ್ಕೊಂಡ್ರ? ಕೊನೆಗೂ ಅವ್ರನ್ನ ಹುಡುಕಿ ಕರ್ಕೊಂಡು ಬಂದಿದ್ ಯಾರಪ್ಪ? ನನ್ನ ಮಗಳೇ ತಾನೇ. ಹೌದು, ಆದರೆ ಮಿಥಿಲಾ ಅವರಮ್ಮ ಒಂದು ಕ್ಷಣ ಕಾಣಿಸ್ಲಿಲ್ಲ ಅಂದರೆ ಟೆನ್ಷನ್ ಆಗ್ತಾಳೆ. ಅಂಥದ್ರಲ್ಲಿ ಮನೇಲೇ ಇಲ್ಲ ಅಂತ ಗೊತ್ತಾದಾಗ ಈ ಥರ ರಿಯಾಕ್ಟ್ ಮಾಡಿದ್ದಾರೆ. ಓಹೋ, ಈಗ ಅವ್ರು ಮಾಡಿದ್ದೇ ಸರಿ ಅಂತ ಹೇಳಕ್ ಬಂದಿದ್ದೀರಾ? ಖಂಡಿತ ಇಲ್ಲ. ಮಿಥಿಲಾ ತಪ್ಪು ಮಾಡಿದ್ದಾಳೆ. ಆದರೆ ಮಗಳಾಗಿ ಅಮ್ಮನ ವಿಷಯದಲ್ಲಿ ತಪ್ಪಾಗಿದೆ ಅಂತ ಈ ಥರ ರಿಯಾಕ್ಟ್ ಮಾಡಿದ್ದಾಳೆ. ಅಮ್ಮಂಗೆ ಏನಾದರೂ ಆದರೆ ಸಹಿಸ್ಕೊಳಕ್ಕಾಗದಿರೋಷ್ಟು ಪ್ರೀತಿ ಅವಳಿಗೆ. ಆಯ್ತು, ಅವ್ರಿಗೇನೋ ಅಮ್ಮನ ಮೇಲೆ ಪ್ರೀತಿ ಹಾಗೆ ಮಾಡಿದ್ರು ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ನೀವು ಮನೆಯವರೆಲ್ಲ ಅಲ್ಲೇ ಇದ್ರಿ ತಾನೆ? ಏನ್ ಮಾಡ್ತಿದ್ರಿ? ತಡಿಬೋದಾಗಿತ್ತು ತಾನೆ? ಅದೇ ನಿಜ. ಏನು ತಪ್ಪು ಮಾಡದಿರೋ ಮಲ್ಲಿಗೆ ಶಿಕ್ಷೆ ಕೊಟ್ಟಿರೋ ತಪ್ಪೆ, ದೊಡ್ಡ ತಪ್ಪು. ಅದನ್ನು ನಾನು ಸಮರ್ಥನೆ ಮಾಡ್ಕೋತಿಲ್ಲ. ತಪ್ಪನ್ನು ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಆ ಮನೆಯಲ್ಲಿ ಮಿಸ್ ಮುಗುತ್ತಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ಥರ ನಾನು ನೋಡ್ಕೊತೀನಿ. ಇದು ನಾನು ಮಾಡ್ತಿರೋ ಪ್ರಾಮಿಸ್. ದಯವಿಟ್ಟು ನಮಗೆ ಕ್ಷಮಿಸಿ. ಕೈ ಮುಗ್ದು ಕೇಳವಿ, ಪ್ಲೀಸ್ ಕಳಿಸಿ ಅಂತ. ದಯವಿಟ್ಟು ಕ್ಷಮಿಸಿ ಪ್ಲೀಸ್. ಸರ್, ಕೈಯೆಲ್ಲ ಮುಗಿದು ಏನು ಸರ್? ಏನೇ ಆದ್ರೂ ಸರಿ, ಇನ್ಯಾವತ್ತು ನನ್ನ ಮಗಳು ನಿಮ್ಮನೆ ಮೆಟ್ಲು ಕೂಡ ತುಳಿಯೋಲ್ಲ. ಅಮ್ಮ ಪ್ಲೀಸ್, ಏನೋ ಸಣ್ಣ ಅಪಾರ್ಥ ಆಗಿದೆ ಅಷ್ಟೇ, ಅದನ್ನು ಸುಮ್ಮನೆ ದೊಡ್ಡದು ಮಾಡಬೇಡ.